ವಿಚಾರ ಸಿಂಪಲ್ ಮೇಡಮ್, ನಿಮ್ಮಿಂದಲೇ ಶುರು ಮಾಡ್ಬಿಡ್ತೀನಿ. ಹಾಸ್ಯ ಪ್ರಜ್ಞೆ ಹೋಗಿ ಹಾಸ್ಯ ಅಪಹಾಸ್ಯ ಆಗ್ತಾ ಇದೆ, ಹಾಸ್ಯ ಅಸಹ್ಯ ಆಗ್ತಾ ಇದೆ, ಪ್ರಜ್ಞೆ ಇಲ್ಲದ ಹಾಸ್ಯ ಆಗ್ತಾ ಇದೆ. ಹೌ ಡು ಯು ಫೀಲ್? ಬೇಜಾರಾಗುತ್ತೆ. ಯಾಕೆಂದರೆ ನಾವೆಲ್ಲ ಈ ಒಂದು ಪ್ರಯಾಣ ಶುರು ಮಾಡಿ ಹೆಚ್ಚು ಕಡಿಮೆ 25 ವರ್ಷಕ್ಕೆ ಬಂತು. ಸೊ ನಾವೆಲ್ಲರೂ ನೀವು ನೋಡಿದ್ದೀರ ನಾವೆಲ್ಲ ಯಾವ ಥರ ಹಾಸ್ಯ ಮಾತಾಡ್ಕೊಂಡು ಬಂದವರು ಅಂತ. ಅದಕ್ಕೆ ಮೊದಲು ಕೂಡ ನಾವು ನರಸಿಂಹರಾಜು ಅವರ ಸಿನಿಮಾಗಳು ನೋಡಿಕೊಂಡು, ದ್ವಾರಕೀಶ್ ಅವರ ಅಭಿನಯ ನೋಡಿಕೊಂಡು, ಬಾಲಕೃಷ್ಣ ಅವ್ರು ಮಾಡ್ತಿದ್ದ ಕಾಮಿಡಿ, ದಿನೇಶ್ ಅವ್ರು ಮಾಡ್ತಿದ್ದ ಕಾಮಿಡಿ, ಅಂದರೆ ಸಿನಿಮಾಗಳಲ್ಲೇ ಇರ್ಬೋದು, ನಾಟಕಗಳಲ್ಲೇ ಇರ್ಬೋದು, ಅವರು ಒಂದು ಮಾಡ್ತಿದ್ದಂಥ ಕಾಮಿಡಿಗಳನ್ನ ನಾವೆಲ್ಲ ದೊಡ್ಡ ಅಭಿಮಾನಿಗಳು ನೋಡ್ಕೊಂಡು ಬೆಳೆದಂಥವ್ರು. ಆಮೇಲೆ ನಮ್ಮನ್ನು ಆಗಿನ ಕಾಲದಲ್ಲಿ ಯಾರು ನಮ್ಮನ್ನು ಕಾಮಿಡಿಯನ್ಸ್ ಅಂತ ಕರಿತಿರ್ಲಿಲ್ಲ. ಸೊ ನಮ್ಮನ್ನೆಲ್ಲ ಹಾಸ್ಯ ಭಾಷಣಕಾರರು, ಹ್ಯೂಮರಿಸ್ಟ್ಗಳು ಅಂತ ಕರೆಯೋರು. ಈಗ ಏನಾಗಿದೆ ಅಂದರೆ ಹ್ಯೂಮರಿಸ್ಟ್ ಅಂದರೆ ಈಗಿನ ಜನ್ರೇಷನ್ಗೆ ಅರ್ಥನೇ ಆಗಲ್ಲ. ಸೊ ನಮ್ಮನ್ನು ನಾವೇ ಸ್ಟ್ಯಾಂಡಪ್ ಕಾಮಿಡಿಯನ್ಸ್ ಅಂತ ಇಂಟ್ರೊಡ್ಯೂಸ್ ಮಾಡ್ಕೊಳ್ಬೇಕಾದ ಪರಿಸ್ಥಿತಿ. ಕೆಲವ್ರು ಹೇಳ್ತಾರೆ ಇಲ್ಲ ನಿಮ್ಮ ಟಾಕ್ಸಲ್ಲಿ ಮೆಸೇಜಸ್ ಇರುತ್ತೆ, ನಿಮ್ಮದು ಡಿಫ್ರೆಂಟ್ ಆಗಿರುತ್ತೆ, ನೀವು ಕಾಮಿಡಿಯನ್ಸ್ ಅಂತ ಯಾಕೆ ಕರ್ಕೊಳ್ತೀರಾ ನಿಮ್ಮನ್ನ ಅಂತ. ಈಗ ಅಂದರೆ ಜನಗಳೇ ನಮ್ಮನ್ನು ಅವ್ರಿಗೆ ಹೆಂಗೆ ಬೇಕೋ ಹಂಗೆ ಗುರ್ತಿಸ್ಕೊಂಡು ಬಂದರು, ಅವರೇ ನಮ್ಮನ್ನು ಬೆಳೆಸ್ತಾ ಬಂದರು. ಒಂದೇನು ಗೊತ್ತಾ ವಿದ್ಯಾ, ಅಶ್ಲೀಲದ ಗೆರೆ ಇದೆಯಲ್ಲ, ಬಹಳ ತೆಳುವಾದ ಗೆರೆ ಅದು. ಅದನ್ನ ತುಂಬಾ ನಾವು ಅಂದ್ರೆ ವೇದಿಕೆ ಮೇಲಿರುವಂಥವ್ರು ತುಂಬಾ ಪ್ರಜ್ಞಾವಂತರಾಗಿ ಅದನ್ನ ಹ್ಯಾಂಡಲ್ ಮಾಡಬೇಕಾಗತ್ತೆ. ತುಂಬಾ ನಾಜೂಕಾಗಿ ನಾವು ಅದನ್ನ ನೋಡ್ಕೋಬೇಕಾಗತ್ತೆ. ಯಾಕೆ ಅಂದ್ರೆ ಮಾತು ಆಡಿದ್ರೆ ಹೋಯ್ತು, ಮುತ್ತು ಒಡೆದ್ರೆ ಹೋಯ್ತು. ಹಾಗಾಗಿ ನಾವು ಸಾರ್ವಜನಿಕ ಬದುಕಲ್ಲಿರೋರು ನಮ್ಮ ತಲೆ ಮೇಲೆ ಬರೀ ಕಲಾವಿದರಾಗಿ ಜನರನ್ನ ಮನರಂಜಿಸೋದು ಒಂದೇ ಅಲ್ಲ, ಒಂದು ದೊಡ್ಡ ಜವಾಬ್ದಾರಿನೂ ನಮ್ಮ ಹೆಗಲ ಮೇಲೆ ಇರುತ್ತೆ. ಆ ಜವಾಬ್ದಾರಿಯನ್ನ ನಾವು ಎಷ್ಟು ಮಟ್ಟಿಗೆ ನಿರ್ವಹಿಸ್ತೀವಿ ಅನ್ನೋದು ಬಹಳ ಮುಖ್ಯ ಅಂತ ನನಗನ್ಸುತ್ತೆ. ಎಸ್ ಮೇಡಮ್, ಬರ್ತೀನಿ. ಕೃಷ್ಣೇಗೌಡ ಸರ್, ನಾನು ಆರಂಭದಲ್ಲಿ ಈ ಸಂಪತ್ತಿಗೆ ಸವಾಲಲ್ಲಿ ಬರುವಂತಹ ನನಗಿಷ್ಟವಾಗಿರೋ ಒಂದು ಹಾಸ್ಯದ ಚಿತ್ರಣವನ್ನ ತಗೊಂಡು ಇತ್ತೀಚೆಗೆ ವೈರಲ್ ಆಗ್ತಾ ಇರೋದು ಎರಡನ್ನೂ ಕೂಡ ಕಂಪೇರ್ ಮಾಡಿದೆ. ಅಂದ್ರೆ ಎಲ್ಲಿಂದ ಹೇಗೆ ಬದಲಾಗಿದ್ದೀವಿ, ನೋಡೋರು ಅಷ್ಟೇ, ಹಾಸ್ಯ ಮಾಡೋರು ಅಷ್ಟೇ ಅಂತ. ಸೊ ನಾನು ನಿಮ್ಮ ಫಸ್ಟ್ ಓಪನಿಂಗ್ ಕಾಮೆಂಟ್ ತಗೊಳಕ್ ಇಷ್ಟಪಡ್ತೀನಿ ಇತ್ತೀಚಿನ ಹಾಸ್ಯ ಪ್ರದರ್ಶನ, ಹಾಸ್ಯ ಕಲಾವಿದರ ಬಗ್ಗೆ. ನಮಸ್ಕಾರ. ನಮಸ್ತೆ ಸರ್. ಗುಡ್ ಅಂಡ್ ಬ್ಯಾಡ್, ಒಳ್ಳೆಯದು ಕೆಟ್ಟದ್ದು ಎಲ್ಲ ಕಾಲದಲ್ಲಿಯೂ ಇರುತ್ತೆ. ಉತ್ತಮ ಅಭಿರುಚಿ, ಕೀಳು ಅಭಿರುಚಿ ಎಲ್ಲ ಕಾಲದಲ್ಲೂ ಇರುತ್ತೆ. ಉತ್ತಮ ಅಭಿರುಚಿಯವರು ಯಾವಾಗ್ಲೂ ಇರ್ತಾರೆ, ಕೀಳು ಅಭಿರುಚಿಯವರು ಯಾವಾಗ್ಲೂ ಇರ್ತಾರೆ. ಅಂಥ ಕಲಾವಿದರು ಇರ್ತಾರೆ, ಆ ಬಗೆಯ ಪ್ರೇಕ್ಷಕರು ಇರ್ತಾರೆ. ಉತ್ತಮ ಕಲಾವಿದರು ಇರ್ತಾರೆ, ಉತ್ತಮ ಪ್ರೇಕ್ಷಕರು ಇರ್ತಾರೆ. ಕೀಳು ಅಭಿರುಚಿಯ ಕಲಾವಿದರು ಇರ್ತಾರೆ, ಕೀಳು ಅಭಿರುಚಿಯ ಪ್ರೇಕ್ಷಕರು ಇರ್ತಾರೆ. ಇದು ಎಲ್ಲಾ ಕಾಲದಲ್ಲೂ ಇರುತ್ತೆ. ಯಾವುದೋ ಕಾಲದಲ್ಲಿ ಸ್ವಲ್ಪ ಹೆಚ್ಚಾಗಿ ಕಾಣಿಸ್ಬಹುದು ಅಷ್ಟೇ. ನೋಡಿ, ಕೆಲವು ದಿನಗಳ ಹಿಂದೆ ಕನ್ನಡ ಸಿನಿಮಾದ ಒಂದು ಹಾಡಿನ ಬಗ್ಗೆ ಒಂದು ಕಮೆಂಟ್ ಚರ್ಚೆ ಆಗ್ತದ. ನಾ ಸಂತೋಷ ಪಡಬೇಕಾದದ್ದು ಏನಂದ್ರೆ, ಇಲ್ಲೆಲ್ಲ ಕೆಟ್ಟೋಗಿದೆ ಅಂತ ಬೇಜಾರು ಮಾಡ್ಕೊಳ್ಳೋದಕ್ಕೆ ಬದಲು ಇಡೀ ನಾಡಿನ ಜನ ಅಸಹ್ಯ ಪಟ್ರು. ಇಡೀ ನಾಡಿನ ಜನ ಅದನ್ನು ಪ್ರತಿಭಟಿಸಿದ್ರು. ಎಲ್ಲೆಲ್ಲಿ ಸಾಧ್ಯವೋ ಅಲ್ಲೆಲ್ಲ ಅವರ ಅಸಮಾಧಾನವನ್ನು ದಾಖಲು ಮಾಡಿದ್ರು. ಅಂದ್ರೆ ನಾಡಿನಲ್ಲಿ ಯಾವಾಗಲೂ, ಒಂದು ದೇಶದಲ್ಲಿ, ಒಂದು ರಾಜ್ಯದಲ್ಲಿ, ಒಂದು ಸಮುದಾಯದಲ್ಲಿ, ಒಂದು ಭಾಷೆಯಲ್ಲಿ ಯಾವಾಗಲೂ ಒಳ್ಳೆಯ ಅಭಿರುಚಿಯನ್ನ ಇಷ್ಟಪಡುವಂತ ಜನ ಇರ್ತಾರೆ, ಕೀಳು ಅಭಿರುಚಿಯನ್ನ ಖಂಡಿಸುವಂತ ಜನನೂ ಇರ್ತಾರೆ. ಎಷ್ಟೋ ಸಲ ಈ ಜನ ಅನ್ನೋದಿದೆಯಲ್ಲ, ಇದು ಆರ್ಗನೈಸ್ಡ್ ಅಲ್ಲ, ಇದು ಸಂಘಟಿತವಾದದ್ದಲ್ಲ. ಜನ ಅವ್ರ ಪಾಡಿಗೆ ಅವ್ರು ಇರ್ತಾರೆ. ಎಷ್ಟೋ ಸಲ ಸಂಘಟಿತವಾಗಿ ಏನೋ ಪ್ರತಿಭಟನೆ ಮಾಡಕ್ ಆಗೋದಿಲ್ಲ ಅವ್ರಿಗೆ. ಅವಾಗ ಈ ಸರ್ಕಾರ, ಕಾನೂನು ಇವೆಲ್ಲ ಏನೋ ಕೆಲಸ ಮಾಡಬೇಕಾಗುತ್ತೆ. ಜನವೇ ಎಲ್ಲವನ್ನೂ ನಿಲ್ಲಿಸೋದಕ್ಕೆ ಸಾಧ್ಯ ಆಗಲ್ಲ. ನೋಡಿ, ಈಗ ಕೂಡ ಕನ್ನಡದಲ್ಲಿ ಕೆಲವು ನಾಟಕಗಳಿವೆ. ನಾಟಕಗಳು ಯೂಟ್ಯೂಬ್ ನಲ್ಲೂ ಸಿಗ್ತವೆ, ಅಥವಾ ಈ ನಮ್ಮ ಮಂಡ್ಯ, ರಾಮನಗರ, ಚನ್ನಪಟ್ಟಣ ಈ ಸುತ್ತಮುತ್ತನಲ್ಲಿ ಕೆಲವು ಸಾಮಾಜಿಕ ನಾಟಕಗಳು ಅಂತ ನಾಟಕಗಳನ್ನ ಆಡ್ತಾರೆ. ನಾನು ಯೂಟ್ಯೂಬ್ ಅಲ್ಲಿ ಅಲ್ಲಲ್ಲಿ ಅದನ್ನ ನೋಡಿದ್ದೀನಿ. ನನಗೆ ಎಂಥದ್ದೊಂದು ಅಸಹ್ಯ, ಹೇವರಿಕೆ ಆಗುತ್ತೆ ಅಂದ್ರೆ, ಇಡೀ ಹಳ್ಳಿಯ ಜನ ಸೇರಿರ್ತಾರೆ ನಾಟಕಕ್ಕೆ. ಅತ್ಯಂತ ಅಸಭ್ಯ, ಫಿಲ್ತಿ ಅನ್ನುವಂತ ಡೈಲಾಗ್ಗಳು ನಡೀತಾ ಇರ್ತವೆ. ನನಗೆ ತುಂಬಾ ಬೇಸರವಾಗೋದು ಅಂದ್ರೆ, ಇಷ್ಟು ಜನ ಸುಮ್ಮನೆ ನಕ್ಕೊಂಡು ಮನೆಗೆ ಹೋಗ್ಬಿಡ್ತಾರಲ್ಲ ಅಂತ. ಯಾಕೆ ಮನೆಗೆ ಹೋಗ್ತಾರೆ ಅಂದ್ರೆ, ತುಂಬಾ ಜನಕ್ಕೆ ಅಸಹ್ಯ ಆಗುತ್ತೆ, ಬೇಜಾರಾಗುತ್ತೆ. ಆದ್ರೆ ಪ್ರತಿಭಟಿಸುವ ಒಂದು ಸಂಘಟನೆ ಇರೋದಿಲ್ಲ.
ಆದ್ರಿಂದ ಅಶ್ಲೀಲ ಅನ್ನೋದು ಎಲ್ಲಾ ಕಾಲಕ್ಕೂ ಇರುತ್ತೆ. ಒಂದು ಸಮಾಜ ಸೂಕ್ಷ್ಮವಾಗಿದ್ರೆ, ಒಂದು ಸಮಾಜ ಅಭಿರುಚಿ ಆಗಿದ್ರೆ ಇದನ್ನ ತಾನಾಗಿ ಕೆಲಕ್ಕೆ ಒತ್ತರಿಸಿ ಮುಂದಕ್ಕೆ ಹೋಗ್ಬಿಡ್ಬೇಕು. ಈ ಹರಿಯೋ ಹೊಳೆ ಕಸವನ್ನೆಲ್ಲ ಪಕ್ಕಕ್ಕೆ ಒತ್ತರಿಸ್ತಿರ್ತದಲ್ಲ, ಹಂಗ ಒತ್ತರಿಸ್ಕೊಂಡು ಹೋಗ್ಲೇಬೇಕು. ಸಮಾಜದಲ್ಲಿ ಆ ಥರದೊಂದು ಅಭಿರುಚಿ ಇದ್ರೆ, ಇವತ್ತು ನಾನು ಬಹಳ ಸಲ ಅಂತ ಅನ್ಕೋತೀನಿ, ಕ್ರಿಯೇಟಿವಿಟಿ ಅದು ಪ್ರಾಬ್ಲಮ್ ಅಲ್ಲ, ಪ್ರಾಬ್ಲಮ್ ಈಸ್ ವಿತ್ ದಿ ಗುಡ್ ಟೇಸ್ಟ್. ಯಾವಾಗ್ಲೂ ಒಂದು ಒಳ್ಳೆ ಅಭಿರುಚಿಯದ ಒಂದು ಟೇಸ್ಟ್ ಇರುತ್ತೆ, ಒಳ್ಳೆ ಅಭಿರುಚಿಯದ ಒಂದು ಸವಾಲು ಇರುತ್ತೆ. ಒಳ್ಳೆಯ ಅಭಿರುಚಿಯನ್ನು ನೀಡ್ತಾನೆ ಗೆಲ್ಲುವುದು ಒಂದು ಬಹಳ ದೊಡ್ಡ ಸವಾಲು. ನಾನು ಬಹಳ ಸಲ ಈ ಮಾತನ್ನ ಹೇಳ್ತೀನಿ, ವೇದಿಕೆ ಮೇಲೆ ನಿಂತ್ಕೊಂಡು ಬಟ್ಟೆ ಬಿಚ್ಚಿಬಿಟ್ರು ಜನ ನಗ್ತಾರಪ್ಪ. ವಿಕಾರವಾಗಿ ಎಂತಂತದ್ದು ಓಕೆ, ಟೆಕ್ನಿಕಲ್ ಇಶ್ಯೂ ಆಯ್ತು ಸರ್. ನಾನು ಬರ್ತೀನಿ, ನಿಮಗೆ ವಾಪಸ್ ಬರ್ತೀನಿ. ಮೇಡಮ್, ಈಗ ಸಿಂಪಲ್, ಏನು ಹಾಸ್ಯ ಅಂದ್ರೆ ಏನು, ಇದ್ರ ಅರ್ಥ ನಾವು ತಿಳ್ಕೋಬೇಕಾಗಿ ಆ ಪರಿಸ್ಥಿತಿಗೆ ಬಂದಿದೀವ. ಏನ್ ಮೇಡಮ್ ಹಾಸ್ಯ ಅಂದ್ರೆ? ಆಕ್ಚುಲಿ ನೋಡಿ, ನವರಸಗಳಲ್ಲಿ ಒಂದು ರಸ ಹಾಸ್ಯ ರಸ ಅಂತ. ನಮ್ಮ ಪುರಾಣಗಳಲ್ಲಿರ್ಬೋದು, ಇತಿಹಾಸದಲ್ಲಿರ್ಬೋದು, ರಾಜರುಗಳ ಕಾಲದಲ್ಲಿ ತೆನಾಲಿ ರಾಮ ಅಂದ್ರೆ, ತೆನಾಲಿ ರಾಮನ ಕ್ಯಾರೆಕ್ಟರು, ಅವನು ಅತ್ಯಂತ ಬುದ್ಧಿವಂತ ಮತ್ತು ತುಂಬಾ ಆಪ್ತ ಅವನು ರಾಜನಿಗೆ. ಜೊತೆಗೆ ಅವನು ಅದನ್ನ ತಾನು ಹೇಳುವ ತನ್ನ ಎಲ್ಲಾ ಭಾವನೆಗಳನ್ನ, ಶೈಲಿನ ಹಾಸ್ಯದಲ್ಲಿ ವ್ಯಕ್ತಪಡಿಸ್ತಾ ಇದ್ದ. ಸೊ ಹಾಗಾಗಿ ಆಗಿಂದ ಈಗಿನವರೆಗೂ ಕೂಡ ಹಾಸ್ಯ ಅನ್ನೋದು ಮನುಷ್ಯನಿಗೆ ಬೇಸಿಕ್ ಆಗಿ ಬೇಕಾಗಿರುವಂತ ಒಂದು ಕ್ವಾಲಿಟಿ. ಅಂದ್ರೆ ನಿಮ್ಗೆ ಆ ಸೆನ್ಸ್ ಆಫ್ ಹ್ಯೂಮರ್ ಇಲ್ಲದೆ ಹೋದ್ರೆ ನೀವು ಜೀವನನ ತುಂಬಾ ಪರಿಪೂರ್ಣವಾಗಿ ಸವಿಯಕ್ ಆಗಲ್ಲ ಅಂತ. ಆದ್ರೆ ನಾವು ಕೊಟ್ಟಿದ್ದೆಲ್ಲ ಹಾಸ್ಯ, ನಾನು ಕೊಡೋ ಕಂಟೆಂಟ್ ಜನ ನಗ್ತಾರೆ ಅಂದ್ರೆ ಅದೇ ಹಾಸ್ಯ ಅನ್ಕೊಂಡ್ರೆ ಮೋಸ್ಟ್ಲಿ ನಾವು ಮಿಸ್ಲೀಡ್ ಆಗ್ತೀವಿ. ಈಗ ಎಷ್ಟೋ ಕಾಮಿಡಿ ಸ್ಕಿಟ್ಗಳನ್ನ ನಮ್ಮ ಅಣ್ಣ ಅವ್ರು ಹೇಳ್ದಂಗೆ, ಕೆಲವು ನಾಟಕಗಳನ್ನ ನೋಡಿದಾಗ, ಕೆಲವು ಕಾಮಿಡಿ ಸ್ಕಿಟ್ಗಳನ್ನ ನೋಡಿದಾಗ ಅದು ದಿನೇ ಡೋಸೇಜ್ ಜಾಸ್ತಿ ಆಗ್ತಾ ಇದೆ. ಡಬಲ್ ಮೀನಿಂಗ್ ಅಲ್ಲ, ಇದು ತ್ರಿಬಲ್ ಮೀನಿಂಗ್ ಹೋಗ್ತಾ ಇದೆ. ಅಂಡ್ ಫ್ಯಾಮಿಲಿ ಕುತ್ಕೊಂಡು ನೋಡುವಾಗ ಎಲ್ಲೋ ಒಂದ್ ಕಡೆ ಬೇಜಾರಾಗುತ್ತೆ, ಮುಜುಗರ ಆಗೇ ಆಗತ್ತೆ. ಹಾಸ್ಯ ಈ ಲೆವೆಲ್ಗೆ ಬಂತ ಅಂತಾನು ಬೇಜಾರಾಗತ್ತೆ. ಯಾಕೆಂದ್ರೆ ಇದು ಮಾಡಿದ್ರೆ ಜನ ನಗ್ತಾರೆ ಅನ್ಕೋಬಾರ್ದು. ಹಾಸ್ಯದ ಪದವನ್ನೇ ನಾವು ಇನ್ನೊಂದ್ ರೀತಿ ತಿರ್ಸ್ತಾ ಇದ್ದೀವಿ. ವಿಕಾರವಾಗಿ ಸರ್ ಹೇಳ್ದಂಗೆ ಯಾವ್ದೋ ಸ್ಟೇಜ್ ಮೇಲೆ ಡ್ರೆಸ್ ತೆಗೆದ್ರೆ, ಕೊಳಕು ಭಾಷೆ ಮಾತಾಡಿದ್ರೆ, ಹೆಣ್ಮಕ್ಳನ್ನ ಇಟ್ಕೊಂಡು, ಈಗ ಈ ವುಮೆನ್ ಓರಿಯೆಂಟೆಡ್ ಸಿನಿಮಾ ನೋಡ್ತಾ ಇದ್ವಿ, ಆ ಪಾತ್ರಗಳನ್ನ ನೋಡ್ತಾ ಇದ್ವಿ. ಈಗ ವುಮೆನ್ ಓರಿಯೆಂಟೆಡ್ ಕಾಮಿಡಿ ಶುರು ಮಾಡಿದ್ದಾರೆ. ಅಂದ್ರೆ ಅವಳನ್ನ ಕೀಳಾಗಿ ನೋಡೋದು, ಅವಳನ್ನ ಆಡ್ಕೊಳ್ಳೋದು, ಅದು ಸೆಕ್ಸ್ ವಿಚಾರ ಆಗಿರ್ಲಿ, ಮತ್ತೊಂದಾಗಿರ್ಲಿ, ಯಾವ ಹಂತಕ್ಕೆ ಹೋಗ್ತಾ ಇದೀವಿ ಅಂತ ಆಗೇನ್ ಪ್ರಶ್ನೆ ಬರುತ್ತೆ. ಏನ್ ಕಾಮಿಡಿ ಅಂದ್ರೆ ಏನು, ಹಾಸ್ಯ ಅಂದ್ರೆ ಏನು ಅಂತ ಪ್ರಶ್ನೆ ಬರುತ್ತೆ. ಮೊದಲನೇದಾಗಿ ಹೆಣ್ಮಕ್ಳು ಹಾಸ್ಯಕ್ಕೆ ಸಬ್ಜೆಕ್ಟ್ ಅಲ್ಲ. ಯಾಕೆ ಅಂದ್ರೆ ನಿನ್ನಂತ ಅವನಿಗೆ ಜನ್ಮ ಕೊಟ್ಟಿರೋದೇ ಒಂದು ಹೆಣ್ಣು. ಹಾಗಾಗಿ ಹೆಣ್ಣಿನ ಒಂದು ಸ್ಥಾನಮಾನ, ಅವಳ ಬ್ಯಾಕ್ಗ್ರೌಂಡ್ ನಮಗೆ ಗೊತ್ತಿರಬೇಕು. ಇನ್ಫ್ಯಾಕ್ಟ್ ನಾನು ಈ ಫೀಲ್ಡಿಗೆ ಬಂದಾಗ ವಿದ್ಯಾ, ನಾನು ಮೊದಲ ಕಾಮಿಡಿಯನ್ನು. ಯಾಕೆಂದ್ರೆ ಹಾಸ್ಯ ಲೇಖಕಿಯರು ಇದ್ರು, ಹಾಸ್ಯ ಭಾಷಣ ಮಾಡೋರು ಯಾರು ಪ್ರೊಫೆಷನ್ ಆಗಿ ಮಾಡ್ಕೊಂಡವ್ರು ಇರ್ಲಿಲ್ಲ. ನಾನೇ ಇದನ್ನ ಮೊದಲು ವೃತ್ತಿಯಾಗಿ ತಗೊಂಡವಳು. ನಾನು ತುಂಬಾ ಚಾಲೆಂಜಸ್ ನೋಡಿದ್ದೀನಿ. ಆದ್ರೆ ಜನ ನಾವು ಒಳ್ಳೇದನ್ನ ಕೊಟ್ರೆ ಎಷ್ಟು ವರ್ಷ ಆದ್ರೂ ನಮ್ಮನ್ನು ಉಳಿಸ್ತಾರೆ ಅನ್ನೋಕ್ಕೆ ನಾವುಗಳೇ ಸಾಕ್ಷಿ. 25 ವರ್ಷ ಆದ್ರೂ ನಾವು ಇಂಡಸ್ಟ್ರಿಲಿ ಇದೀವಿ. ಯಾಕೆ ಅಂದ್ರೆ ನಾವೇನು, ನೀವು ನಮ್ಮ ಶೋಗಳು ನೋಡಿರ್ಬೋದು, ನಾವ್ ಎಲ್ಲೂ ಕೂಡ ಆ ತರದ ಮಾತುಗಳನ್ನ, ಯಾಕಂದ್ರೆ ಅಂತ ಅಭಿರುಚಿನೂ ನನಗಿಲ್ಲ, ಅಂತದ್ದು ಮಾತಾಡ್ಬೇಕು ಅಂತಲೂ ಅನ್ಸಲ್ಲ. ಸೊ ಹಾಗಾಗಿ ಅದನ್ನ ಮಾಡಿದ್ರೆ ಹಾಸ್ಯ ಅನ್ನೋದಕ್ಕೆ ಆಗಲ್ಲ. ಆಮೇಲೆ ನಮ್ಮ ಆಡಿಯನ್ಸ್ ಯಾರು ಅನ್ನೋದು ತುಂಬಾ ಮುಖ್ಯ ಆಗುತ್ತೆ. ಅವತ್ತಿಂದ ಇವತ್ತಿನವರೆಗೂ ನಿಜ ಎಲ್ಲವೂ ಕೂಡ ಒಂದು ವರ್ಗದ ಜನ ಅಂತದ್ ಅಪೇಕ್ಷೆ ಪಡೋರು ಇದ್ದಾರೆ ಅಂತ. ಬಟ್ ಕೆಟ್ಟದನ್ನ ಬಯಸೋರು ಇದ್ದಾರೆ ಅಂತ ನಾವು ಕೆಟ್ಟದನ್ನೇ ಕೊಡ್ತಾ ಹೋದ್ರೆ ಒಳ್ಳೇದ್ರ ಸ್ವಾರಸ್ಯ ಅವ್ರಿಗೆ ಗೊತ್ತೇ ಆಗೋದಿಲ್ಲ. ಹಾಗಾಗಿ ಅವರ ಅಭಿರುಚಿ ಬದಲಾಯಿಸೋ ಜವಾಬ್ದಾರಿನೂ ಕೂಡ ಮಾಧ್ಯಮಗಳ ಮೇಲೂ ಇದೆ, ನಮ್ಮಂತ ಕಲಾವಿದರ ಹೆಗಲ ಮೇಲೂ ಇದೆ ಅಂತ ಅನ್ಸುತ್ತೆ. ಕರೆಕ್ಟ್. ಕೃಷ್ಣೇಗೌಡ ಸರ್, ನನ್ನ ಧ್ವನಿ ನಿಮ್ಗೆ ಈಗ ಕೇಳಿಸ್ತಾ ಇದೆ ಅಂತ ಕೇಳ್ತೀನಿ. ನಾನು ಸುಧಾ ಮೇಡಮ್ಗೆ ಈ ಪ್ರಶ್ನೆ ಕೇಳ್ತಾ ಇದೆ. ಅಲ್ಲ ಮೇಡಮ್, ಹಾಸ್ಯ ಅಂದ್ರೆ ಏನು, ನಾವು ಈಗಿನ ಜನರೇಷನ್ ಅವರು ಹಾಸ್ಯವನ್ನ ಹೆಂಗ್ ನೋಡ್ಬೇಕು, ಏನ್ ಅರ್ಥ ಮಾಡ್ಕೋಬೇಕು, ನಂಬರ್ 1. ಎರಡನೇದು, ಹೆಣ್ಮಕ್ಳು ಇಟ್ಕೊಂಡು ನಾನು ತುಚ್ಛವಾಗಿ ಅಂತೀನಿ, ಹೀನಾಯವಾಗಿ ಅವಳಿಗೆ ಯಾವ್ದೋ ಪದಗಳನ್ನು ಬಳಸ್ತೀನಿ ಅಂದ್ರೆ ಅದು ಕಾಮಿಡಿಯಾಗಿ ಬದಲಾಗ್ತಾ ಇದೆಯಲ್ಲ. ಹೆಣ್ಮಕ್ಳು ಓರಿಯೆಂಟೆಡ್ ಕಾಮಿಡಿ ಅನ್ನೋದು ಶುರು ಮಾಡ್ಬಿಟ್ಟಿದಾರಲ್ಲ. ಒಂದು ಮಾತು ಹೇಳ್ತೀನಿ, ಹಾಸ್ಯ ಅನ್ನೋದು ಒಂದು ಬಗೆಯ ವಿಮರ್ಶೆ. ಒಂದು ಸಂಗತಿಯನ್ನ, ಒಂದು ಘಟನೆಯನ್ನ, ಒಂದು ಸಮಾಜವನ್ನ, ಒಂದು ಸಮಾಜದ ವಿದ್ಯಮಾನಗಳನ್ನ, ನಡಾವಳಿಗಳನ್ನ ಒಂದು ವಕ್ರವಾದ ಆಂಗಲ್ ನಿಂದ ನೋಡಿದ್ರೆ ಸಾಮಾನ್ಯ ಹಾಸ್ಯ ಬರ್ತದೆ. ಹಾಸ್ಯದ ಉದ್ದೇಶ ಕೂಡ ಸಮಾಜವನ್ನ ಮತ್ತು ಜನರ ಅಭಿರುಚಿಯನ್ನ ತಿದ್ದೋದೆ. ನನಗೆ ಹೆಣ್ಮಕ್ಳ ಮೇಲೆ ಹಾಸ್ಯ ಮಾಡಬಾರದು ಅನ್ನೋದ್ರ ಬಗ್ಗೆ ನಂಬಿಕೆ ಇಲ್ಲ. ಹಾಗಲ್ಲ, ಅವರು ಈ ಸಮಾಜದ ಸದಸ್ಯರೇ, ಯಾವ ವಿಷಯದಲ್ಲಿ ಹಾಸ್ಯ ಮಾಡಬಾರ್ದು.
ಹೆಣ್ಣಾಗ್ಲಿ ಗಂಡಾಗ್ಲಿ ಪ್ರಾಣಿ ಆಗ್ಲಿ ಪಕ್ಷಿ ಆಗ್ಲಿ ಯಾವುದೇ ವಿಷಯದಲ್ಲಿ ಹಾಸ್ಯ ಮಾಡುವಾಗ್ಲೂ ನಿಮ್ಗೊಂದು ಸೆನ್ಸಿಟಿವಿಟಿ ಇದೆ ಅನ್ನೋದು ಗೊತ್ತಾಗ್ಬೇಕು. ನೀವು ಸಾಕಷ್ಟು ಸೂಕ್ಷ್ಮವಾಗಿದ್ದೀರಿ. ಈಗ ಪ್ರಾಣಿಗಳಲ್ಲಿ ಏನೋ ನಡೆಯುತ್ತೆ ಅಂತ ಇಟ್ಕೊಳ್ಳಿ, ನಾನು ಒಂದು ಪ್ರಾಣಿಯ ವಿಷಯದಲ್ಲಿಯೂ ಸೆನ್ಸಿಬಲ್ ಆಗಿದ್ರೆ ನಾನು ಮಾಡೋ ಹಾಸ್ಯ ಬೇರೆ ತರ ಇರುತ್ತೆ. ಒಂದು ಹೆಣ್ಣಿನ ವಿಷಯದಲ್ಲಿ, ಒಂದು ಗಂಡಿನ ವಿಷಯದಲ್ಲಿ, ಒಬ್ಬ ವೃದ್ಧನ ವಿಷಯದಲ್ಲಿ, ಒಬ್ಬ ವೃದ್ಧೆಯ ವಿಷಯದಲ್ಲಿ, ಒಬ್ಬ ಶಾಲಾ ಬಾಲಕನ ವಿಷಯದಲ್ಲಿ, ಒಬ್ಬ ಯುವತಿಯ ವಿಷಯದಲ್ಲಿ, ಒಬ್ಬ ಯುವಕನ ವಿಷಯದಲ್ಲಿ ನಾನು ಎಷ್ಟು ಸೆನ್ಸಿಬಲ್ ಆಗಿದ್ದೀನಿ ಅನ್ನೋದು ನಾನು ಮಾಡೋ ಹಾಸ್ಯದಿಂದ ಗೊತ್ತಾಗುತ್ತೆ. ಆದ್ರಿಂದ ಹೆಣ್ಮಕ್ಳನ್ನ ಹಾಸ್ಯ ಮಾಡಬಾರ್ದು ಅಂತಿಲ್ಲ, ಅಥವಾ ಹೆಣ್ಮಕ್ಳು ನಮಗ್ ಜನ್ಮ ಕೊಟ್ಟಿದ್ದಾರೆ, ಇವರು ಹೀಗೆ ಹೀಗೆ ಅನ್ನುವ ಕಾರಣಕ್ಕೋಸ್ಕರ ಅವರು ವಿಮರ್ಶಾತೀತರು ಅಲ್ಲ. ಹೇಗೆ ಗಂಡಸರು, ಹೇಗೆ ಹುಡುಗರು, ಹೇಗೆ ವೃದ್ಧರು, ಹೇಗೆ ವೃದ್ಧೆಯರು, ಹೇಗೆ ಆಫೀಸ್ಗೆ ಹೋಗೋರು, ಹೇಗೆ ಬಸ್ ಕಂಡಕ್ಟರ್ಗಳು, ಈ 108 ವೃತ್ತಿಯಲ್ಲಿರೋರು ಹೇಗೆ ವಿಮರ್ಶಾತೀತರಲ್ವೋ ಹಾಗೆ ಹೆಣ್ಮಕ್ಳು ವಿಮರ್ಶಾತೀತರಲ್ಲ. ಓಕೆ ಸರ್, ನಾವು ಯಾವ ಕಾಂಟೆಕ್ಸ್ಟ್ ಅಲ್ಲಿ ಹೇಳಿದ್ವಿ ಅಂದ್ರೆ ವಿಮರ್ಶೆ ಮಾಡುವಾಗ ಇತ್ತೀಚೆಗೆ ಈ ಸಮೀರ್ ರೈನಾ ಅನ್ನುವ ಫೇಮಸ್ ಕಮಿಡಿಯನ್, ಯಾಕೆ ಈ ಹೆಣ್ಮಕ್ಳು ವಿಚಾರ ತಗೊಂಡೆ ಅಂತ ಹೇಳ್ತೀನಿ, ಹೆಣ್ಮಕ್ಳು ಅಂತನೂ ಬೇಡ ಬಿಡಿ. ಈ ಸಮೀರ್ ರೈನಾ ಅನ್ನುವ ಹುಡುಗ, ನನ್ನ ಕಾಮಿಡಿ ಬೇರೆಯವ್ರಿಗಿಂತ ತುಂಬಾ ಡಿಫ್ರೆಂಟ್ ಆಗಿರ್ಬೇಕು, ನನ್ನ ಆಡಿಯನ್ಸ್ ಬೇರೆಯವ್ರಿಗಿಂತ ಹೆಚ್ಚಾಗಿ ನನ್ನನ್ನು ಹೊಗಳಬೇಕು, ನನ್ನನ್ನು ಇಷ್ಟಪಡಬೇಕು, ಲೈಕ್ಸ್ ಸಿಗ್ಬೇಕು, ವ್ಯೂಸ್ ಆಗ್ಬೇಕು ಅನ್ನೋ ಕಾರಣಕ್ಕೆ ತನ್ನ ಸ್ವಂತ ಅಪ್ಪ ಅಮ್ಮನ ಲೈಂಗಿಕತೆಯನ್ನ ತರ್ತಾನೆ. ಅದು ಕಾಮಿಡಿ ಅಂತ ನಾವು ಒಪ್ಕೋಬೇಕು. ಅಂಡ್ ತುಂಬಾ ಜನ ಖುಷಿ ಪಟ್ರು, ತುಂಬಾ ಜನ ಲೈಕ್ ಮಾಡಿದ್ರು, ತುಂಬಾ ಜನ ನೋಡಿದ್ರು. ತನ್ನ ತಂದೆ ತಾಯಿಯ ಲೈಂಗಿಕತೆಯನ್ನ ನೀನೊಂದು ವೇದಿಕೆ ಮೇಲೆ ಕಾಮಿಡಿಯಾಗಿ ಅಥವಾ ಹಾಸ್ಯವಾಗಿ ಪ್ರದರ್ಶನ ಮಾಡ್ತೀಯ ಅಂದಾಗ ಆ ಸೆನ್ಸಿಬಿಲಿಟಿ ಅನ್ನೋದು ಎಲ್ಲೋಯ್ತು, ಸಹಿಷ್ಣುತೆ ಎಲ್ಲೋಯ್ತು? ಇದು ಪ್ರಶ್ನೆ ಅಂತ. ಪ್ರಶ್ನೆ ನನಗನ್ಸುತ್ತೆ ಇವ್ರನ್ನ ಡಿಸ್ಕಸ್ ಕೂಡ ಮಾಡಬಾರ್ದು ಅಂತ. ಡಿಸ್ಕಸ್ ಕೂಡ ಮಾಡಬಾರ್ದು. ಥೂ ಅಂತ ಮುಂದಕ್ಕೆ ಹೋಗೋದಿದೆಯಲ್ಲ, ನಾನು ಬಹಳ ಈ ಮಾತುಗಳನ್ನ ಹೇಳ್ತೀನಿ. ನಾವು ರಸ್ತೆಯಲ್ಲಿ ಹೋಗ್ತಿರ್ತೀವಿ, ಎಲ್ಲೋ ಒಂದು ಗಬ್ಬು ಬರುತ್ತೆ, ನಿಂತ್ಕೋತೀವ ಅಲ್ಲಿ, ಮುಂದಕ್ಕೆ ಹೋಗ್ಬಿಡಲ್ವಾ? ಆದ್ರೆ ನಮಗಿರುವ ಸವಾಲ್ ಏನು ಅಂದ್ರೆ ಇಂಥವ್ರು ಪಾಪ್ಯುಲರ್ ಆಗ್ತಿದ್ದಾರೆ ಅಂತ. ಪಾಪ್ಯುಲಾರಿಟಿ ಅನ್ನುವುದು ಯಾವಾಗಲೂ ನಮ್ಮ ಶ್ರೇಷ್ಠತೆಯನ್ನ ಹೇಳೋದಿಲ್ಲ. ಪಾಪ್ಯುಲಾರಿಟಿ ಅರ್ಥ ಯು ಆರ್ ನೋನ್ ಟು ಮೆನಿ ಪೀಪಲ್ ಅಷ್ಟೇ. ನೀವು ಪಾಪ್ಯುಲರ್ ಅನ್ನೋ ಕಾರಣಕ್ಕೆ ನೀವು ಶ್ರೇಷ್ಠರಲ್ಲ. ನಾನ್ ಪಾಪ್ಯುಲರ್ ಅಂದ್ರೆ ನಾನು ಶ್ರೇಷ್ಠ ಅಲ್ಲ. ವ್ಯಕ್ತಿತ್ವದ ಶ್ರೇಷ್ಠತೆ ಬೇರೆ ಇದು. ಆದ್ರೆ ಈಗ ಪಾಪ್ಯುಲಾರಿಟಿ ಅವರಿಗೆ ಹಣ ತಂದು ಕೊಡುತ್ತೆ, ಪಾಪ್ಯುಲಾರಿಟಿಯಿಂದ ಅವ್ನು ಇನ್ನೇನೇನೋ ಕೆಲಸಗಳಾಗ್ತವೆ. ಅದಕ್ಕೋಸ್ಕರ ಜನ ಯಾವ್ದಾದ್ರೂ ಮಾರ್ಗದಲ್ಲಿ ಪಾಪ್ಯುಲರ್ ಆಗಕ್ಕೆ ಹೋಗ್ತಾರೆ. ನಾನು ಈ ಹಾಸ್ಯಕ್ಕೆ ಒಂಚೂರು ವಿಷಯ ಆ ಕಡೆ ಹೋಗುತ್ತೆ ಅಂದ್ರೆ ಬೇಜಾರು ಮಾಡ್ಕೋಬೇಡಿ. ಇಲ್ಲ ಇಲ್ಲ, ಮಾತಾಡಿ ಸರ್. ನಮ್ಮಲ್ಲಿ ಬಹಳ ದೊಡ್ಡ ದೊಡ್ಡ ಕಲಾವಿದರು ಹಿಂದಿ ಚಿತ್ರರಂಗದಲ್ಲಿ ಇದ್ದಾರೆ, ಅವರೆಲ್ಲ ಪುಣ್ಯಾತ್ಮರು, ಬಹಳ ದೊಡ್ಡವರು ಅಂದ್ರೆ ಒಂದು ಯುಗಮಾನದ ಬಹಳ ದೊಡ್ಡ ಕಲಾವಿದರು. ಅವರು ಗುಟ್ಕಾ ಜಾಹೀರಾತ್ ಮಾಡ್ತಾರಮ್ಮ, ಮೈ ಉರಿಯುತ್ತೆ ನನಗೆ. ಗುಟ್ಕಾ ಇವ್ರಿಗೇನ್ ಕಡಿಮೆ ದುಡ್ಡು ಕೊಟ್ಟಿದ್ಯಾ ಈ ಸಮಾಜ? ಕಡಿಮೆ ಪ್ರೀತಿ ಕೊಟ್ಟಿದ್ಯಾ? ಇವ್ರ ಹೆಗಲ್ ಮೇಲೆ ಹೊತ್ಕೊಂಡು ಮರ್ಸಿದೆ. ಕೈಯಲ್ಲಿ ಗುಟ್ಕಾ ಇಟ್ಕೊಂಡು ಜಾಹೀರಾತ್ ಕೊಡ್ತಾರೆ, ಇದನ್ನ ತಗೊಳ್ಳಿ ಚೈತನ್ಯ ಬರುತ್ತೆ ಅಂತ. ಯಾವ ಜವಾಬ್ದಾರಿ ಇದೆ ಇವ್ರಿಗೆಲ್ಲ? ಸಾಮಾಜಿಕ ಜವಾಬ್ದಾರಿ. ಅಂಥ ತುಚ್ಛ ಮನಸ್ಸುಗಳೇ ಇಲ್ಲಿ ಕೆಲಸ ಮಾಡ್ತವೆ. ದುಡ್ಡು ಬಂದ್ರೆ ಏನ್ ಬೇಕಾದ್ರೂ ಹೇಳ್ತೀವಿ ಅಂತ, ಹೇಗ್ ಬೇಕಾದ್ರೂ ಮಾಡ್ತೀವಿ ಅಂತ. ಕರೆಕ್ಟ್. ಅದ್ರಿಂದ ಇಂಥವ್ರನ್ನ ತುಂಬಾ ಸೀರಿಯಸ್ ಆಗಿ ಡಿಸ್ಕಸ್ ಕೂಡ ಮಾಡಬಾರ್ದು. ನಮಗೊಂದು ವ್ಯಾಪ್ತಿ ಇದೆ, ನಮಗೊಂದು ಪರಿಧಿ ಇದೆ. ಇವ್ರ ಬಗ್ಗೆ ಚರ್ಚೆ ಮಾಡೋದ? ತನ್ನ ತಂದೆ ತಾಯಿಗಳ ವಿಷಯದಲ್ಲಿ ಹಿಂಗೆ ಮಾತಾಡ್ತಾನೆ ಯಾವನೊಬ್ಬ ಅಂದ್ರೆ ಒಂದು ಮುಂದಕ್ಕೆ ಹೋಗೋದಷ್ಟೇ. ಖುಷಿ ಪಡೋರು ಅದು ಖುಷಿ ಪಡ್ತಾರೋ, ಮುಜುಗರದಿಂದ ನೋಡ್ತಾರೋ, ಆ ಕ್ಷಣಕ್ಕೆ ಎಂಜಾಯ್ ಮಾಡ್ತಾರೋ ಗೊತ್ತಿಲ್ಲ. ಅವ್ರ ನಂಬರ್ಸ್ ಜಾಸ್ತಿ ಆಗ್ತಾ ಇದೆಯಲ್ಲ, ಅದು ಏನಾಗ್ತಿದೆ ಗೊತ್ತಾ ವಿದ್ಯಾ? ಈ ತರದೊಂದು ಅತಿಥ್ಯ ಜನಾಂಗ ಕೇಳಿಸ್ಕೊಮ್ಮ ಯಾವಾಗ್ಲೂ ಇರುತ್ತಮ್ಮ. ನಮ್ಮ ಹಿಂದೆ ಕನ್ನಡ ಸಿನಿಮಾಗಳಲ್ಲಿ ಕ್ಲಬ್ ಡಾನ್ಸ್ಗಳು ಅಂತ ಇರ್ತಿರ್ಲಿಲ್ವಾ? ಅದ್ರ ಬಿದ್ದಲ್ ಹಾಕೋರು ಒಂದಷ್ಟು ಜನ ಇರ್ತಾರೆ, ಇವಾಗ್ಲೂ ಇದ್ದಾರೆ. ಆದ್ರೆ ಒಂದು ಮಾನವಂತ ಸಮಾಜ, ಒಂದು ಘನವಂತ ಸಮಾಜ, ಒಂದು ಸೂಕ್ಷ್ಮ ಸಮಾಜ ಇದನ್ನೆಲ್ಲ ಚೀತು ಅಂತ ಮುಂದಕ್ಕೆ ಹೋಗ್ಬೇಕಷ್ಟೇ. ನನಗೆ ಅನ್ಸುತ್ತೆ ದೇ ಆರ್ ನಾಟ್ ವರ್ತ್ ಡಿಸ್ಕಸಿಂಗ್. ಡಿಬೇಟ್ ಕೂಡ ಮಾಡಬಾರ್ದು.